ನಮ್ಮ ಹೊಸ ಬ್ಲಾಗಿಗೆ ನಿಮ್ಮೆಲ್ಲರಿಗೂ ತುಂಬಾ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಒಂದು ಸಣ್ಣ ಫ್ಯಾಮಿಲಿ ಟ್ರಿಪ್ ಇದೆ. ಮೊದಲಿಗೆ ಇವನು ನನ್ನ ಪುಟ್ಟ ಚಾಂಪಿಯನ್, ಯಾವಾಗಲೂ ಎನರ್ಜಿ ಫುಲ್, ಎಲ್ಲರಿಗೂ ಹಾಯ್ ಹೇಳ್ತಿದ್ದಾನೆ. ಇವರು ನನ್ನ ವೈಫ್, ಇವತ್ತಿನ ಟ್ರಿಪ್ನ ಅಧಿಕೃತ ಮ್ಯಾನೇಜರ್. ಇವರು ನನ್ನ ಕಸಿನ್ಸ್, ಇವರ ಜೊತೆಗೆ ಇದ್ದರೆ ಬೋರೆ ಆಗೋದಿಲ್ಲ. ಸರಿ, ಈಗ ರೆಡಿ ಆಗಿದ್ದೀವಿ. ಕಾರು ಸ್ಟಾರ್ಟ್ ಆಯ್ತು, ಸೀಟ್ ಬೆಲ್ಟ್ ಹಾಕೊಂಡು ಹೊರಟಿದ್ದೀವಿ. ಹೊರಗಡೆ ನೋಡಿದ್ರೆ ಎಷ್ಟು ಸುಂದರವಾದ ಆಕಾಶ, ಮೋಡಗಳು, ಹಸಿರು ಪ್ರಕೃತಿ. ಇಂತಹ ರಸ್ತೆಗಳಲ್ಲಿ ಪ್ರಯಾಣ ಮಾಡೋದಲ್ಲೇ ಒಂದು ಬೇರೆ ಖುಷಿ ಇರುತ್ತೆ. ದಾರಿಯುದ್ದಕ್ಕೂ ಹಾಡುಗಳು, ಮಾತುಗಳು, ನಗು. ಸಮಯ ಹೇಗೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗಲಿಲ್ಲ. ಕೊನೆಗೂ ನಾವು ಮುರುಡೇಶ್ವರ ತಲುಪಿದೆವು. ನಮ್ಮ ಪ್ಲಾನ್ ಏನಂದ್ರೆ ಬೀಚ್ ನಲ್ಲಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋದು. ಆದ್ರೆ ಪ್ರಕೃತಿಗೆ ತನ್ನದೇ ಪ್ಲಾನ್ ಇತ್ತು. ನಾವು ಬಂದ ತಕ್ಷಣ ಮಳೆ ಶುರು ಆಯ್ತು. ಮೊದಲಿಗೆ ಸ್ವಲ್ಪ ಹೊತ್ತು ನಿಂತು ಬಿಡುತ್ತೆ ಅಂದ್ಕೊಂಡೆವು, ಆದ್ರೆ ಮಳೆ ಮಾತ್ರ ತನ್ನ ಕೆಲಸದಲ್ಲಿ ಬಿಸಿ. ಹೊರಗೆ ಹೋಗೋಕ್ಕಾಗಲ್ಲ, ಬೀಚ್ ಎಂಜಾಯ್ ಮಾಡೋಕ್ಕಾಗಲ್ಲ. ಅಮೀನ್ ಮಾತ್ರ ಮಳೆ ನಮ್ಮನ್ನ ನೋಡಿಕೊಂಡೇ ಬಂದಿದೆ ಅಂತ ಡೈಲಾಗ್ ಹೊಡೆದಿದ್ದ. ಸರಿ, ಪ್ಲಾನ್ ಚೇಂಜ್ ಮಾಡ್ಬೇಕಾಯ್ತು. ಎಲ್ಲರೂ ಒಟ್ಟಿಗೆ ಕೂತು ಲೂಡೋ ಆಡಲು ಶುರು ಮಾಡಿದ್ರು. ಈಗ ಅಲ್ಲಿ ಶುರು ಆಯ್ತು ನಿಜವಾದ ಕಿತ್ತಾಟ. ಯಾರು ಚೀಟಿಂಗ್ ಮಾಡ್ತಾರೆ, ಯಾರು ಸೋಲ್ತಾರೆ, ಯಾರು ಗೆಲ್ತಾರೆ, ಇದಕ್ಕಿಂತ ಜಾಸ್ತಿ ನಗಿಸಿದ್ದು ಅಮೀನ್ ಕೊಟ್ಟ ಕಮೆಂಟ್ರಿ. ಕೆಲವೊಮ್ಮೆ ಟ್ರಿಪ್ ನಲ್ಲಿ ಪ್ಲಾನ್ ಮಾಡಿದ ಜಾಗಗಳಿಗಿಂತ ಇಂಥ ಸಣ್ಣ ಸಣ್ಣ ಕ್ಷಣಗಳೇ ಹೆಚ್ಚು ನೆನಪಾಗೋದು. ಅಲ್ಲಿಂದ ನಾವು ಹೊರಟಿದ್ದು ಹೊನ್ನಾವರ ಕಡೆ. ಅಲ್ಲಿ ಮೊದಲು ನನ್ನ ವೈಫ್ ಅವರ ಮನೆಗೆ ಹೋಗಿದ್ದೆವು. ಎಲ್ಲರನ್ನು ಭೇಟಿಯಾದವು. ಸ್ವಲ್ಪ ಹೊತ್ತು ಮಾತುಕತೆ, ಟೀ, ಸ್ನೇಹ, ಆತಿಥ್ಯ. ಮನೆಯ ಫೀಲ್ ಅಂದ್ರೆ ಬೇರೆನೇ. ಆದ್ರೆ ಒಂದು ಸ್ಪೆಷಲ್ ಪೀಸ್ ಅನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಲು ಮರ್ತ್ಬಿಟ್ಟೆ. ಇವರು ನಮ್ಮ ಅಮೀನ್. ಟ್ರಿಪ್ ಎಲ್ಲಿಗೆ ಹೋದ್ರು ಇವನಿದ್ದರೆ ಸಾಕು, ನಗುವಿಗೆ ಯಾವುದೇ ಬ್ರೇಕ್ ಇರಲ್ಲ. ಕೆಲವೊಮ್ಮೆ ಇವನು ಜೋಕ್ ಮಾಡ್ತಾನೋ ಇಲ್ಲ ಜೋಕ್ ಇವರನ್ನ ಮಾಡ್ತಿದ್ಯೋ ಅನ್ನೋ ಡೌಟ್ ಬರುತ್ತೆ. ಆದರೆ ಇವನಿಲ್ಲದೆ ಟ್ರಿಪ್ ಕಂಪ್ಲೀಟ್ ಆಗೋದೇ ಇಲ್ಲ. ಅಲ್ಲಿಂದ ಬೇಕಾದ ಸಾಮಾನುಗಳನ್ನು ತೆಗೆದುಕೊಂಡು ನಮ್ಮ ಮುಂದಿನ ಡೆಸ್ಟಿನೇಷನ್ ಹೊರಟೆವು, ಅಪ್ಸರ್ಕೊಂಡ ಫಾಲ್ಸ್. ನಗರದ ಗದ್ದಲ ನಿಧಾನವಾಗಿ ಹಿಂದೆ ಉಳಿಯುತ್ತಾ ಹೋಯಿತು. ಪ್ರಕೃತಿಯ ಮಡಿಲು ನಮ್ಮನ್ನು ಸ್ವಾಗತಿಸತೊಡಗಿತು. ಎರಡು ಬದಿಯಲ್ಲಿ ಹಚ್ಚ ಹಸಿರಿನ ಗದ್ದೆಗಳು, ತಂಪಾದ ಗಾಳಿ, ಮಧ್ಯೆ ಮಧ್ಯೆ ಕಾಣುವ ಪುಟ್ಟ ಮನೆಗಳು, ತೆಂಗಿನ ಮರಗಳು, ಅಡಿಕೆ ತೋಟಗಳು. ಈ ದಾರಿಯ ಸೌಂದರ್ಯವನ್ನು ಕ್ಯಾಮೆರಾ ಸಂಪೂರ್ಣವಾಗಿ ಹಿಡಿಯಲು ಸಾಧ್ಯವೇ ಇಲ್ಲ ರೀ. ಕೆಲವೊಮ್ಮೆ ಗಮ್ಯಸ್ಥಾನಕ್ಕಿಂತ ಅಲ್ಲಿಗೆ ತಲುಪುವ ದಾರಿ ಹೆಚ್ಚು ಸುಂದರವಾಗಿರುತ್ತೆ. ಹಳ್ಳಿಯ ವಾತಾವರಣಕ್ಕೆ ತನ್ನದೇ ಆದ ಒಂದು ನೆಮ್ಮದಿ ಇರುತ್ತೆ. ಇಲ್ಲಿ ಹಾರ್ನ್ಗಳ ಸದ್ದು ಇಲ್ಲ, ಟ್ರಾಫಿಕ್ ಇಲ್ಲ. ಕೇಳಿಸುವುದು ಗಾಳಿಯ ಸದ್ದು, ಹಕ್ಕಿಗಳ ಚಿಲಿಪಿಲಿ ಮತ್ತು ಪ್ರಕೃತಿಯ ಸಂಗೀತ ಮಾತ್ರ. ಈ ದಾರಿಯಲ್ಲಿ ಸಾಗುತ್ತಿದ್ದಂತೆ ಮನಸ್ಸುಗಳು ಹಗುರವಾಗುತ್ತಾ ಹೋಗುತ್ತೆ. ನಗರದ ಒತ್ತಡ ಎಲ್ಲೋ ಕರಗಿ ಹೋದ ಹಾಗೆ ಅನಿಸುತ್ತೆ. ಇಷ್ಟೊಂದು ಸುಂದರ ದೃಶ್ಯಗಳನ್ನು ನೋಡುತ್ತಾ ನೋಡುತ್ತಾ ಕೊನೆಗೆ ಅಪ್ಸರ್ಕೊಂಡ ಫಾಲ್ಸ್ನ ಪ್ರವೇಶ ದ್ವಾರದ ಹತ್ತಿರ ತಲುಪಿದವು. ಅಲ್ಲಿಂದ ಒಳಗೆ ನಡೆಯುವ ಪ್ರತಿಯೊಂದು ಹೆಜ್ಜೆಯು ಇನ್ನೊಂದು ಸುಂದರ ಅನುಭವದ ಕಡೆ ನಮ್ಮನ್ನು ಕರೆದೊಯ್ಯುತ್ತಿತ್ತು. ಮುಂದೆ ಕಾದಿದ್ದು ತಂಪಾದ ನೀರು, ಹಚ್ಚ ಹಸಿರು ಪ್ರಕೃತಿ ಮತ್ತು ಮರೆಯಲಾದ ನೆನಪುಗಳು. ಅಲ್ಲಿಗೆ ತಲುಪಿದ ಕ್ಷಣಕ್ಕೇನೆ ಅರ್ಥ ಆಯ್ತು, ಇಷ್ಟು ಜನ ಯಾಕೆ ಈ ಜಾಗಕ್ಕೆ ಬರ್ತಾರೆ ಅಂತ. ಸುತ್ತಲೂ ಹಸಿರು, ತಂಪಾದ ಗಾಳಿ, ಪ್ರಕೃತಿಯ ಸೌಂದರ್ಯ, ಮನಸ್ಸೇ ಫ್ರೆಶ್ ಆಗ್ಬಿಡುತ್ತೆ. ಕೊನೆಗೂ ನೀರಿಗೆ ಇಳಿದ್ವಿ. ಮೊದಲಿಗೆ ಎಲ್ಲರೂ ಸ್ವಲ್ಪ ನಿಧಾನ, ನಂತರ ಯಾರಿಗೂ ಬ್ರೇಕ್ ಇರಲಿಲ್ಲ. ಮಕ್ಕಳಿಗಿಂತ ದೊಡ್ಡವರೇ ಜಾಸ್ತಿ ಮಸ್ತಿ ಮಾಡಿದ್ರು. ನೀರು ಚಿಮ್ಮೋದು, ಒಬ್ಬರನ್ನೊಬ್ಬರು ನೆನೆಸೋದು, ಫೋಟೋ ತೆಗೆಯೋಕೆ, ವಿಡಿಯೋ ಮಾಡೋದು, ನಗೋದು, ಆಟ ಆಡೋದು. ನಿಜ ಹೇಳ್ಬೇಕಂದ್ರೆ ಇಂಥ ಟ್ರಿಪ್ಗಳು ದುಡ್ಡಿಂದ ಸ್ಪೆಷಲ್ ಆಗೋದಲ್ಲ, ನಮ್ಮ ಜೊತೆ ಇರುವ ಜನರಿಂದ ಸ್ಪೆಷಲ್ ಆಗುತ್ತೆ. ಒಟ್ಟಿಗೆ ನಕ್ಕ ಕ್ಷಣಗಳು, ಒಟ್ಟಿಗೆ ತಿಂದ ಊಟ, ಒಟ್ಟಿಗೆ ಆಡಿದ ಆಟ, ಇವೇ ಜೀವನದಲ್ಲಿ ಉಳಿಯುವ ನೆನಪುಗಳು.
ಈ ದಿನ ನಮ್ಮೆಲ್ಲರಿಗೂ ತುಂಬ ಸುಂದರವಾದ ಮೆಮೊರಿ ಕೊಟ್ಟಿತು. ಅಪ್ಸರ್ಕೊಂಡದಲ್ಲಿ ಏನೋ ಆಗಿತ್ತು, ಎಲ್ಲ ಮುಗಿದ ನಂತರ ಸೀದಾ ನಾವು ಟೊಂಕ ಹೊನ್ನಾವರದ ಶೆಡ್ಡಿಗೆ ಬಂದ್ವಿ. 2 ತಿಂಗಳುಗಳ ಕಾಲ ಇಲ್ಲಿ ಕ್ಲೋಸ್ ಆಗಿರುತ್ತಂತೆ. ಬೋಟ್ಗಳೆಲ್ಲ ನದಿ ತೀರದಲ್ಲಿ ನಿಂತಿರುತ್ತೆ. ಸೊ ಅದರ ನಂತರ ನಾವು ಮ್ಯಾಂಗ್ರೋವ್ಸ್ಗೆ ಹೋಗ್ತೀವಿ. ಇಲ್ಲಿ ಈಚ್ ಪರ್ಸನ್ಗೆ 20 ರೂಪಾಯಿ ತರ ಇರುತ್ತೆ. ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ಇಂಥ ಫ್ಯಾಮಿಲಿ ವ್ಲಾಗ್ಗಳು, ಟ್ರಾವೆಲ್, ಕಾಮಿಡಿ ಮತ್ತು ಮಸ್ತಿಗಾಗಿ ನಮ್ಮ ಜೊತೆ ಇರಿ. ಮತ್ತೆ ಮುಂದಿನ ಭಾಗದಲ್ಲಿ ಮುಂದಿನ ಬ್ಲಾಗ್ಗಾಗಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್.